ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿ ಭಿಕ್ಷಾಟನೆಗೆ ಬಂದ ಸ್ವಾಮೀಜಿಗಳನ್ನು ಮಕ್ಕಳ ಕಳ್ಳರು ಎಂದು ಸಂಶಯ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಗ್ರಾಮಕ್ಕೆ ಮಕ್ಕಳ ಕಳ್ಳರು ಬಂದಿದ್ದಾರೆ ಎಂದು ಸ್ವಾಮೀಜಿ ಕಾರಿನ ಸುತ್ತ ಗ್ರಾಮಸ್ಥರು ಸುತ್ತುವರೆದರು. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಬಂದ ಪೊಲೀಸರು ಸ್ವಾಮೀಜಿಗಳನ್ನು ವಶಕ್ಕೆ ಪಡೆದರು. ಮನ್ನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ये चोरा बच्चे पकड़ने वाले ಮಾರ್ಚ್ 22ರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕದಿಂದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ ತಿಳಿಸಿದರು. ಬೀದರ್ ನಗರದ ಕುಂಬರವಾಡ ಹತ್ತಿರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಹೇಳಿದರು. ಸಮಾವೇಶಕ್ಕೆ ಸಮಾಜದ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದರು. ಈ ಸಮಾವೇಶದಲ್ಲಿ ರಾಜಕೀಯ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರುವುದು ಸೇರಿದಂತೆ ಪ್ರಮುಖ ವಿಷಯಗಳು ಸಮಾವೇಶದಲ್ಲಿ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಶ್ರೀಗಳು ಮಾತನಾಡಿ, ವಿಶ್ವಕರ್ಮ ಸಮಾಜದ ಜನರಿಗೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ದೊರೆತಿರುವುದಿಲ್ಲ. ಶೈಕ್ಷಣಿಕವಾಗಿಯೂ ನಮಗೆ ಸಂವಿಧಾನಬದ್ಧ ಸಿಗಬೇಕಾದ ಹಕ್ಕುಗಳು ದೊರೆತಿರುವುದಿಲ್ಲ. ಹೀಗಾಗಿ ಬೀದರ್ನಿಂದ ಬೆಂಗಳೂರುವರೆಗೆ ಮೀಸಲಾತಿ ನೀಡುವುದು, ತಿಂಥಿಣಿ ಮೌನೇಶ್ವರ ಪ್ರಾಧಿಕಾರ ರಚನೆ ಮಾಡುವುದು ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯರೂ ಆದ ಸಂಘದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಯ್ಯ ನೇತೃತ್ವದಲ್ಲಿ ವಿಶ್ವಕರ್ಮ ಜನಜಾಗೃತಿ ಪಾದಯಾತ್ರೆ ನಡೆಯಲಿದೆ ಎಂದರು. ಆದುದರಿಂದ ಮಾರ್ಚ್ 22ರಂದು ನಡೆಯಲಿರುವ ವಿಶ್ವಕರ್ಮ ಜನಜಾಗೃತಿ ಸಮಾವೇಶದಲ್ಲಿ ಜಿಲ್ಲೆಯ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಹೋರಾಟದ ಫಲಶ್ರುತಿಯಾಗಿ ವಿಶ್ವಕರ್ಮರ ಜಯಂತಿ ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡತಕ್ಕಂತಹ ಒಂದು ನೀತಿ ಜಾರಿಗೆ ಬಂತು. ಅದಲ್ಲದೆ ಜಗಳಾಚಾರಿ ಸಂಸ್ಮರಣಾ ದಿನಾಚರಣೆ ಅಂತ ಅದು ಕೂಡ ಜಾರಿಯಾಯಿತು. ಮತ್ತೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತ ಕೂಡ ಸ್ಥಾಪನೆಯಾಯಿತು. ಮೊನ್ನೆ ಇವರು ಕೆಪಿ ನಂಜುಂಡಿ ಅವರು ಸ್ವಲ್ಪ ದಿವಸ ಮುಖ್ಯವಾಹಿನಿಯಿಂದ ಹಿಂದೆ ಸರಿದಿದ್ದರು. ಮೊನ್ನೆ ಅವರು ತಿಂಥಣಿ ಅಭಿವೃದ್ಧಿ ತಿಂಥಣಿಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಅವರು ಭೇಟಿ ನೀಡಿದಾಗ ಅಲ್ಲಿನ ಕೆಲವೊಂದು ಅಸಂಗತಗಳನ್ನು ಕಂಡು ಅವ್ರ ಮನಸ್ಸಿಗೆ ಬಹಳ ಬೇಜಾರಾಗಿ, ಏನು ಇದು ಸರ್ಕಾರ ಮಟ್ಟದಲ್ಲಿ ಸರ್ಕಾರವೇ ವಹಿಸಿಕೊಂಡಿರ್ತಕ್ಕಂತಹ ಈ ತಿಂಥಣಿ ಜಾತ್ರಾ ಮಹೋತ್ಸವ, ಇದರಲ್ಲಿ ಇಷ್ಟೊಂದು ಅವ್ಯವಸ್ಥೆಗಳು ಆಗರವಾಗಿದೆ, ಇದನ್ನು ನೋಡಿಕೊಂಡು ಅವ್ರು ಬೇಜಾರು ಮಾಡಿಕೊಂಡು ಈಗ ಏನು ಮಾಡೋದು ಅಂತೇಳಿ ಮುಖ್ಯವಾಹಿನಿಗೆ ಬಂದು ಅವಾಗ ಅವರು ಅದನ್ನು ಗಮನಿಸಿ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಅವರಿಗೆ ಗಮನಕ್ಕೆ ತರಬೇಕು. ಇನ್ನೂ ಸಮಾಜದಲ್ಲಿ ನಾವು ಸುಧಾರಣೆ ಇನ್ನೂ ಬೇಕಾಗಿದೆ ಎನ್ನುವ ಒಂದು ಮನಗಂಡು ಅವರು ಇದೇ ದಿನಾಂಕ 22/3/26ರಂದು ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮುಂಬರುವ ದಿನಗಳಲ್ಲಿ ಬೀದರ್ದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರು. ಈ ಪಾದಯಾತ್ರೆ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಜನತೆಯನ್ನು ಜಾಗೃತಗೊಳಿಸುವುದು ಮತ್ತು ವಿಶ್ವಕರ್ಮರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡುವುದು ಒಂದು. ವಿಶ್ವಕರ್ಮರ ಮಹಾಯಜ್ಞ, ಸಮಾಜಕ್ಕೆ ಮೀಸಲಾತಿ, ಉಚಿತ ಉಪನಯನ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ವಧೂವರರ ಸಮಾವೇಶ, ವಿಶ್ವಕರ್ಮ ಹಿರಿಯ ನಾಗರಿಕರ ಸಮಾವೇಶ ಈ ರೀತಿಯಾಗಿ ಹಮ್ಮಿಕೊಂಡಿದ್ದಾರೆ. ಇದರಿಂದ ಏನು ಜನಜಾಗೃತಿ ಮೂಡಿಸತಕ್ಕಂಥದ್ದು. ಮೊನ್ನೆ ಜನಗಣತಿ ಸಂದರ್ಭದಲ್ಲಿ ನಾವು ಸುಮಾರು 18 ಲಕ್ಷ 20 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆಯನ್ನು ಅವೈಜ್ಞಾನಿಕವಾಗಿ ಪರಿಗಣಿಸಿ ಅದು ಕೇವಲ 8 ಲಕ್ಷಕ್ಕೆ ತಳ್ಳಿದ್ದಾರೆ. ಇವೆಲ್ಲ ಏನದಂದ್ರೆ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಅಜಾಗರೂಕತೆಗಳು. ಅದಕ್ಕೆ ಇವನ್ನೆಲ್ಲ ನಾವು ಸರ್ಕಾರದ ಗಮನಕ್ಕೆ ತಂದ್ರೆ ಮಾತ್ರ ನಮಗೆ ವಿಶ್ವಕರ್ಮರ ಒಂದು ನಮಗೆ ಸಿಗ್ತಕ್ಕಂಥ ಸಂವಿಧಾನದತ್ತವಾಗಿ ನಮಗೆ ಸಿಗ್ತಕ್ಕಂಥ ಮೀಸಲಾತಿ ನಮಗೆ ದೊರಕುತ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ದಿನಾಂಕ 22 ಮಾರ್ಚ್ದಂದು ತಾವೆಲ್ಲರೂ ಈ
ನಂಜುಂಡಿಯವರ ಈ ಜನ ಸಮಾವೇಶಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತೇಳಿ ನನ್ನ ಕಳಕಳಿಯ ಮನವಿ. ಏನು ಹೇಳಬೇಕಂತ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದ ಜನ ಮೆಚ್ಚಿನ ನಾಯಕರಾದಂಥ ವಿಶ್ವಕರ್ಮರ ಕಣ್ಮಣಿಯಾದಂಥ KP ನಂಜುಂಡಿಯವರು ಇದೇ ದಿನಾಂಕ 22/3/26ರಂದು ಬೀದರ್ದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮುಖಾಂತರ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೀದರ್ಲಿಂದನೇ ಅವರು ಯಾಕೆ ಪ್ರಾರಂಭ ಮಾಡಬೇಕು ಅಂತಿದ್ದಾರೆ ಅಂತಂದರೆ, ಪ್ರಾರಂಭವಾಗುವುದು ಇಲ್ಲಿಂದನೇ, ಬೀದರ್ಲಿಂದನೇ. ಅದಕ್ಕಾಗಿ ಅವರು ಬೀದರ್ದಿಂದನೇ ನಮ್ಮ ಪಾದಯಾತ್ರೆ ಶುರು ಮಾಡಲಿಕ್ಕೆ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ. KP ನಂಜುಂಡಿಯವರು ಸುಮಾರು 22 ವರ್ಷಗಳ ಪೂರ್ವದಲ್ಲಿ ಅಂದಿನ ಸಮಯದಲ್ಲಿ 29 ಜಿಲ್ಲೆಗಳಲ್ಲಿ ವಿಶ್ವಕರ್ಮ ಸಮಾವೇಶವನ್ನು ಮಾಡಿದರು. ಪ್ರಥಮ ಘಟ್ಟದಲ್ಲಿ, ಇನ್ನು ಪ್ರಾರಂಭಿಕ ಹಂತದಲ್ಲಿ 29 ಜಿಲ್ಲೆಗಳಲ್ಲಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶಗಳನ್ನು ಮಾಡಿದರು. ಅದರಲ್ಲಿ ಬೀದರ್ ಜಿಲ್ಲೆ ಕೂಡ ಒಂದು. ನಾವು ಬೀದರ್ ಜಿಲ್ಲೆಯ ವತಿಯಿಂದ 2004ರಲ್ಲಿ ನಾವು ಕೂಡ ಬೀದರ್ ಜಿಲ್ಲಾ ಮಟ್ಟದ ಸಮಾವೇಶ ಮಾಡಿದ್ದೇವೆ. ಈ ಸಮಾವೇಶ ಪ್ರಾರಂಭದ ಹಂತದಲ್ಲಿ ಅವರ ದೃಢವಾದ ಸಂಕಲ್ಪ ಮತ್ತು ಇವರ ಸಂಘಟನಾ ಚಾತುರ್ಯ ಇದನ್ನೆಲ್ಲ ನೋಡಿಬಿಟ್ಟು ಸತತವಾಗಿ ಇವರು 15-20 ವರ್ಷದಿಂದ ಇವರ ನಿರಂತರ ಸಮಾಜದ ಕಳಕಳಿಯಿಂದ ಹೋರಾಟ ಮಾಡಿದ್ದನ್ನು ಕಂಡು ಸರ್ಕಾರ ಮಟ್ಟದಲ್ಲಿ ಜಾಗೃತ ಆಯಿತು. ಇದ್ದಿದ್ದಿಲ್ಲ ಅಂತಂದರೆ ಒಂದು ವೇಳೆ ಇವರು ಈಗ ನಾವು ವಿಶ್ವಕರ್ಮ ಜನಜಾಗೃತಿ ಅಂತ ನಾವು ಇವತ್ತು ಹೇಳಿಕೊಳ್ತಾ ಇದ್ದೀವಿ. ಒಂದು ವೇಳೆ KP ನಂಜುಂಡಿ ಅವರು ಇರಲಿಲ್ಲ ಅಂತಂದರೆ ವಿಶ್ವಕರ್ಮರು ಅಂದರೆ ನಮ್ಗೆ ಯಾರೋ ಜನಮನದಲ್ಲಿ ಗೊತ್ತಿರ್ತಿದ್ದಿಲ್ಲ. ಯಾರೋ ಬಡಿಗ, ಕಮ್ಮಾರ ಅಂತಕ್ಕಂಥ ಒಂದು ಜನರಲ್ಲಿ ಮೂಡ್ತಿತ್ತು. ಪಂಚಕಸಬುಗಳನ್ನು ಮಾಡ್ತಕ್ಕಂಥ ನಾವು 5 ಉಪಕಸಬುಗಳನ್ನು ಹೊಂದಿರತಕ್ಕಂಥ ವಿಶ್ವಕರ್ಮ ಸಮಾಜ ಚದುರಿ ಹೋಗಿತ್ತು. ಇದು ಚದುರಿ ಹೋಗಲು ನಮ್ಮ ಸಂಘಟನೆ ಕಾರಣ, ಇನ್ನೊಂದು ಒಡೆದು ಆಳುವ ನೀತಿ. ನಮ್ಮಂಥವರಿಗೆ ಒಡೆದು ಆಳಿ ಇವರನ್ನು ಬುದ್ಧಿಜೀವಿಗಳಾದ್ದರಿಂದ ಇವರಂಥವರಿಗೆಲ್ಲ ತುಳಿದು ಆಳ್ತಕ್ಕಂಥ ಒಂದು ನೀತಿಯಿಂದಾಗಿ ಇವರಲ್ಲಿ ಜಾಗೃತಿ ಮೂಡಿರಲಿಲ್ಲ. ಸನ್ಮಾನ್ಯ KP ನಂಜುಂಡಿ ಅವರ ಒಂದೇ ಒಂದು ಅವರ ಮಾರ್ಗದರ್ಶನದಿಂದ, ಅವರ ಹೋರಾಟದಿಂದ ನಾವು ಇವತ್ತು ಏನಂದರೆ ಈ ಮಟ್ಟದಲ್ಲಿ ಬೆಳೆದು ವಿಶ್ವಕರ್ಮ ಅಂತ ಹೇಳಿಕೊಳ್ತಕ್ಕಂಥ ಒಂದು ನಮಗೆ ಒಂದು ಸಮಯ ಸಿಕ್ಕಿದೆ. ಮಾರ್ಚ್ 22ರಂದು ಬೀದರ್ ನಗರದಲ್ಲಿರುವಂತಹ ಗುಂಪಾ ರಸ್ತೆಯಲ್ಲಿರುವಂತಹ ಕುಂಬಾರವಾಡ ಕಮಾನ್ ಹತ್ತಿರ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಘಟಕ, ಮಾತೃ ಘಟಕ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಆಯೋಜನೆಯನ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ಅವರು ವಿಶ್ವಕರ್ಮರಿಗೆ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಜಾಗೃತಿಯ ವಿಷಯಗಳು ಇಂತಿವೆ. ವಿಶ್ವಕರ್ಮ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬರು ಮಂತ್ರಿಗಳಿಲ್ಲ, ಒಬ್ಬ MLA ಇಲ್ಲ, MP ಕೂಡ ತಮಗಿಲ್ಲ ಅಂತಕ್ಕಂಥದ್ದು ಗೊತ್ತಂದ್ರೆ ನಾವು ರಾಜಕೀಯವಾಗಿ ಹಿಂದುಳಿದಿದ್ದೀವಿ. ಸಾಮಾಜಿಕವಾಗಿ ಒಟ್ಟಾರೆ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟರೆ ಬೆಳೀತದ ಅಂತ ತಿಳ್ಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಲಾಯಿತು. ಕುಲಶಾಸ್ತ್ರದ ಅಧ್ಯಯನ ವಿಫಲವಾಗಿರುವುದರಿಂದ ನಂಜುಂಡಿಯವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಬೀದರ್ನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವ ಮುಖಾಂತರ ಈ ಒಂದು ವಿಶ್ವಕರ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕಾಗಿದೆ. ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನು ಮಾಡ್ಲಿಕ್ಕತ್ತಾರ. ಈಗಾಗಲೇ ಕೆಲವು ಜಿಲ್ಲೆಗಳು ಆಗ್ಯಾವ. ಈ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ 22ನೇ ತಾರೀಕು ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅನೇಕ ಸವಲತ್ತುಗಳದಾವ. ಈಗ ನಾವು ಅನೇಕ ಗುಡಿಗುಂಡಾರಗಳನ್ನು ಕಟ್ಟಿಕೊಟ್ಟಿದ್ದೀವಿ. ಮೊನ್ನೆ ಅಷ್ಟೇ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಲಲ್ಲನ ವಿಗ್ರಹವನ್ನು ಕೂಡ ವಿಶ್ವಕರ್ಮ ಸಮಾಜದ ಅರುಣ್ ಯೋಗಿರಾಜ್ ಮಾಡಿಕೊಟ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈ ರೀತಿ ಇರುವಂತಹ ಸಮಾಜ ದೇವಸ್ಥಾನ ಇಲ್ಲಿ ನಮ್ಮ ತಿಂಥಣಿಯ ಮೋನೇಶ್ವರ ದೇವಸ್ಥಾನ ಅದ.
ಆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿಲ್ಲ. ಈ ರೀತಿಯ ನಮ್ಮ ಸಿರಸಂಗಿ ಒಳಗೆ ಅನೇಕ ದೇವಸ್ಥಾನಗಳು ಅಭಿವೃದ್ಧಿ ಪ್ರಾಧಿಕಾರಗಳಾಗಿಲ್ಲ. ನಮ್ಮ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಶಕ್ತಿ ಇಲ್ಲ. ಈ ರೀತಿ ಅನೇಕ ಕೆಲವು ವಿಷಯಗಳನ್ನ ಇಟ್ಟುಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾವು ಈ ಪ್ರೆಸ್ ನೋಟನ್ನು ಕೊಡ್ತೀವಿ. ಈ ರೀತಿಯ ಅನೇಕ ವಿಷಯಗಳನ್ನ ಕುರಿತು ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ, ಈಗ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರಂಗಿಲ್ಲ, ನಾವು ಪಂಚಕಸಬುಗಳ ಮುಖಾಂತರ ನಾವು ಕೆಲಸವನ್ನ ಮಾಡಿಕೊಂಡು ಉಳ್ಕೊಂತ ಅಂತವರ ಹೊರತಾಗಿ ರಾಜಕೀಯವಾಗಿ ನಾವು ನಮ್ಗೆ ಯಾವ ರೀತಿ ನಾವು ಅಧಿಕಾರವನ್ನ ಇದು ಮಾಡ. ಅಂಬೇಡ್ಕರ್ ಹೆಸರಿನ ಮೇಲೆ ಇಲಾಖೆ ಅಧಿಕಾರಿ ಹಣ ಲೂಟಿ, ವಿಚಾರ ಸಂಕಿರಣ ಮುಂದೂಡಲು ಒತ್ತಾಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯುತ್ಸವ ಪ್ರಯುಕ್ತ ಸರ್ಕಾರದಿಂದ ಮಾರ್ಚ್ 14-15ರಂದು ಹಮ್ಮಿಕೊಂಡಿರುವ ರಾಷ್ಟ್ರೀಯ ವಿಚಾರ ಸಂಕಿರಣ ಮುಂದೂಡಬೇಕು ಎಂದು ದಲಿತ ಯೂನಿಟ್ ಮೂವ್ಮೆಂಟ್ ಅಧ್ಯಕ್ಷ ಪ್ರಕಾಶ್ ರಾವಣ್ ತಿಳಿಸಿದರು. ಬುಧವಾರ ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹೆಸರು ಇರುವಂತೆ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪಕ್ಕದ ಜಿಲ್ಲೆಯವರನ್ನು ಆಹ್ವಾನಿಸಲಾಗಿದೆ ಎಂದು ಇದು ಸೂಕ್ತವಲ್ಲ ಎಂದರು. ವಿಚಾರ ಸಂಕಿರಣ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿಯೂ ಸಹ ತಾರತಮ್ಯ ಮಾಡಲಾಗಿದೆ ಎಂದ ಅವರು, ಜಿಲ್ಲೆಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮಾತ್ರ ಆಹ್ವಾನಿಸಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ಕುರಿತು ಮಾಡಬೇಕಾದ ಪ್ರಚಾರವೂ ಸಹ ಮಾಡಿಲ್ಲ, ಎಲ್ಲಿಯೂ ಬ್ಯಾನರ್ ಆಗಲಿ ಫ್ಲಾಕ್ಸ್ ಪಾಂಪ್ಲೆಟ್ ಹಂಚುವ ಕೆಲಸ ಮಾಡಿಲ್ಲ ಎಂದ ಅವರು, ಅಂಬೇಡ್ಕರ್ ಹೆಸರಿನ ಮೇಲೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಣ ಲೂಟಿ ಮಾಡುವ ಸಂಚು ನಡೆಸಿದ್ದಾರೆ ಎಂದು ಆರೋಪಿಸಿದರು. ಕಾರ್ಯಕ್ರಮ ವೇದಿಕೆ ಮೇಲೆ ಕೇವಲ ಅಂಬೇಡ್ಕರ್ ವಾದಿಗಳು ಮಾತ್ರ ಇರಬೇಕು, ಆದರೆ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘಿಸಿ ತಮ್ಮ ಮನಬಂದಂತೆ ಮಾಡುತ್ತಿದ್ದಾರೆ ಎಂದು ದೂರಿದರು. ಆದುದರಿಂದ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಿಗದಿಪಡಿಸಿದ ದಿನವನ್ನು ರದ್ದುಪಡಿಸಿ ಮುಂದೂಡಿಸಬೇಕು ಎಂದು ಒತ್ತಾಯಿಸಿದ ಅವರು, ಒಂದು ವೇಳೆ ಮುಂದೂಡಿಸದಿದ್ದರೆ ಒಂದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿದ್ಯಾರ್ಥಿ ಮುಖಂಡ ಪ್ರದೀಪ್ ನಾಟಿಕರ್, ರಾಹುಲ್ ಡಾಂಗೆ ಮತ್ತಿತರರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರ ಭಾರತ ಪ್ರಸ್ತುತ ಸವಾಲುಗಳು, ಚಿಂತನೆ ಮತ್ತು ಸಮಕಾಲೀನ ಪರಿಹಾರಗಳು ರಾಷ್ಟ್ರ ಮಟ್ಟದ ವಿಚಾರಣಾ ಸಂಕಿರಣ ಅಂತೇಳಿ ಮಾರ್ಚ್ 14 ಮತ್ತು 15ನೇ ತಾರೀಕಿಗೆ ಇವೆರಡೂ ಸರ್ಕಾರದ ಅಧೀನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆಯೋಜನೆಯಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ವಿಚಾರಣಾ ಸಂಕಿರಣ ಅಂದರೆ ರಾಷ್ಟ್ರ ಮಟ್ಟದ ವಿಚಾರಣಾ ಸಂಕಿರಣ ಅಂತೇಳಿ ಇಟ್ಟಿದ್ದಾರೆ. ಆದರೆ ಈ ಇನ್ವಿಟೇಷನ್ ಕಾರ್ಡ್ ಹತ್ರ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಣಾ ಮಾಹಿತಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ಎಲ್ಲ ಬೀದರು, ಕಲಬುರಗಿ, ಯಾದಗಿರಿ ಅಷ್ಟೇ ಜನ ಬರ್ತಾ ಇದ್ದಾರೆ. ಇದು ಕಾರ್ಯಕ್ರಮ ಮುಂದೂಡಬಾರ್ದು. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ನಾವೆಲ್ಲ ಅಂಬೇಡ್ಕರ್ ಜಯಂತಿ ತಯಾರಿಯಲ್ಲಿ ಇದ್ದೀವಿ ಇವತ್ತು. ಇದು ಕಾರ್ಯಕ್ರಮ ಮುಂದೂಡಬೇಕು. ಮತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಏನು ಸಮಾಜ ಕಲ್ಯಾಣ ಉಪನಿರ್ದೇಶಕರು ನಮ್ಮ ಇದರು ಭ್ರಷ್ಟ ಅಧಿಕಾರಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿ ಮುಖಾಂತರ ಯಾವುದೇ ರೀತಿಯಲ್ಲಿ ಪ್ರಚಾರವಿಲ್ಲ, ಒಂದು ಬ್ಯಾನರ್ಗಳ ಇದು ಅಳವಡಿಕೆ ಮಾಡಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ರೀತಿಯಲ್ಲಿ ಪ್ರಚಾರವನ್ನು ಮಾಡಿಲ್ಲ. ಇವರು ಅಂಬೇಡ್ಕರ್ ಹೆಸರಿನಲ್ಲಿ 70-75 ಲಕ್ಷ ರೂಪಾಯಿ ಲೂಟಿ ಮಾಡತಕ್ಕಂಥ ಕೆಲಸ ಮಾನ್ಯ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಮಾಡ್ತಾ ಇದ್ದಾರೆ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ಆಯೋಜನೆ 14-15ನೇ ತಾರೀಕು ಮಾಡಿದರೆ ಆ ಬರುವ ಎಲ್ಲ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಸ್ತಾ ಇದ್ದೀನಿ. ಇನ್ನೊಂದೇನು ವಿಚಾರ ಅಂದರೆ, ಇದರಲ್ಲಿ ಮುಖ್ಯ ಅತಿಥಿಗಳು ಅಂತೇಳಿ ಇದರಲ್ಲೂ ಜಾತಿ ತಾರತಮ್ಯಗಳಾಗಿದೆ. ಯಾವುದೇ ಅಂಬೇಡ್ಕರ್ ವಾದಿಗಳಿಗೆ ಇನ್ವೈಟ್ ಮಾಡಿಲ್ಲ. ಇಲ್ಲಿ ಖಾಲಿ ಜಿಲ್ಲೆಯ ಮಂತ್ರಿಗಳು ಮತ್ತು ಉಸ್ತುವಾರಿಗಳಂತೆ ಇದರಲ್ಲಿ ಸ್ಪಷ್ಟೀಕರಣ ಕಾಣ್ತಾ ಇದೆ. ವಿಚಾರಣಾ ಸಂಕಿರಣ ಏನಾದರೂ ಇದ್ರೆ ಅಂಬೇಡ್ಕರ್ ವಾದಿಗಳು ಮಾತ್ರ ಆ ವೇದಿಕೆ ಮೇಲೆ ಆಸೀನರಾಗಬೇಕಂತೇಳಿ ಈ ಪತ್ರಿಕೆಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಲಿತ ಯೂನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ ಬೀದರ್. ಇದು ಅಧಿಕಾರಿ ಹೆಸರು ಏನದ ರೀ? ಯಾರು ಅಧಿಕಾರಿ ಹೆಸರು? ಉಪನಿರ್ದೇಶಕ ಅಧಿಕಾರಿ ಹೆಸರು? ಉಪನಿರ್ದೇಶಕರೇ ಯೋಗೇಶ್ ಅಂತ ಹೇಳಿ ಸರ್. ಯೋಗೇಶ್ ಅಂತ ಹೇಳಿ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗಳು ಅದಾರ. ಅಂಬೇಡ್ಕರ್ ಹೆಸರು 4 ದಿವಸ ಮುಂಚೆನೆ ಯಾವುದು ಪ್ರಚಾರ ಇಲ್ಲ. ಹಳ್ಳಿಗಳಿಗೂ ಒಂದು ನೋಟಿಸ್ ಇಲ್ಲ. ಮತ್ತು
ಯಾವುದೇ ಫ್ಲೆಕ್ಸು ಬ್ಯಾನರು ಪಾಂಪ್ಲೆಟ್ ಆಗಲಿ ಯಾವನು ಇಲ್ಲಿವರೆಗೆ ಅವ್ರು ಬಿಡುಗಡೆ ಮಾಡಿಲ್ಲ ಅಂತೇಳಿ ನಮ್ದು ವಿರೋಧ ವ್ಯಕ್ತಪಡಿಸಿಲ್ಲ. ಗ್ರಾಮಕ್ಕೆ ಬಂದ ಸ್ವಾಮಿಗಳು ಮಕ್ಕಳು ಕಳ್ಳರಲ್ಲ, ಆತಂಕ ಬೇಡ. ಬುಧವಾರ ಬೆಳಿಗ್ಗೆ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮಕ್ಕೆ ಬಂದಿರುವ ಸಾಧುಗಳು ಮಕ್ಕಳ ಕಳ್ಳರಲ್ಲ ಎಂದು ಗ್ರಾಮದ ಯುವಕರು ಸ್ಪಷ್ಟನೆ ನೀಡಿದರು. ದೇಶ ಹಾಗೂ ರಾಜ್ಯಾದ್ಯಂತ ಮಕ್ಕಳ ಕಳ್ಳತನ ನಡೆಯುತ್ತಿವೆ ಎನ್ನುವ ಸಂದೇಹ ಎಲ್ಲೆಡೆ ಹರಡಿ ಸಾರ್ವಜನಿಕರಲ್ಲಿ ಆತಂಕವನ್ನುಂಟು ಮಾಡಿರುತ್ತದೆ. ಹೀಗೆ ಇವತ್ತು ಗ್ರಾಮಕ್ಕೆ ಬಂದಿರುವ ಕಾವಿಧಾರಿಗಳ ಮೇಲೆ ಸಂಶಯ ವ್ಯಕ್ತಪಡಿಸಿ ಅವರನ್ನು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸುರಕ್ಷಿತವಾಗಿ ಕೂಡಿಸಲಾಗಿತ್ತು. ಯಾರೇ ವ್ಯಕ್ತಿಗಳು ಕಾನೂನು ಕೈಯಲ್ಲಿ ತೆಗೆದುಕೊಂಡಿರುವುದಿಲ್ಲ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಸಿದ್ದಾಪುರ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನಿರ್ಮಾಣಕ್ಕಾಗಿ ಈ ಕಾವಿಧಾರಿಗಳು ಗ್ರಾಮಗಳಿಗೆ ಪ್ರವಾಸ ಕೈಗೊಂಡು ಭಕ್ತಾದಿಗಳಿಂದ ಕಾಣಿಕೆ ಪಡೆಯಲು ಚಟ್ನಳ್ಳಿ ಗ್ರಾಮಕ್ಕೆ ಬಂದಿರುತ್ತಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಮದಲ್ಲಿ ಬೆಳಗಿನ ಜಾವ 8 ಗಂಟೆಗೆ ಚಟ್ನಳ್ಳಿ ಗ್ರಾಮಕ್ಕೆ ಸುಮಾರು ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಕೊಡೂರು ತಾಲೂಕದಿಂದ ಒಂದು ಹಳ್ಳಿ ಸಿದ್ದಾಪುರ ಹಳ್ಳಿಯಿಂದ ವೀರಭದ್ರೇಶ್ವರ ಅವರ ರೂಪದಲ್ಲಿ ವೀರಭದ್ರೇಶ್ವರ ಜಾತ್ರೆ ಪ್ರಯುಕ್ತವಾಗಿ ಅವ್ರ ಊರಲ್ಲಿ ಏನೋ ಗುಡಿ ಬಿಂಡ ಕಟ್ತಾ ಇದ್ರಂತೆ. ಅದ್ರ ಪ್ರಯುಕ್ತ ಚಟ್ನಳ್ಳಿ ಗ್ರಾಮಕ್ಕೆ ಹಲವಾರು ಗ್ರಾಮಕ್ಕೆ ವಿಸಿಟ್ ಮಾಡಿದ್ದಾರೆ ಇಷ್ಟು ತನಕ. ಆಮೇಲೆ ಇವತ್ತು ಅದೇ ರೀತಿ ಚಟ್ನಳ್ಳಿ ಗ್ರಾಮಕ್ಕೂ ವಿಸಿಟ್ ಮಾಡಿದ್ದಾರೆ. ಆದರೆ ಇವಾಗ ಏನಾಗ್ತದೆ ಅಂದರೆ ನಮ್ಮ ಭಾರತದಲ್ಲಿ ಮಕ್ಕಳ ಕಳ್ಳರ ಮಕ್ಕಳನ್ನ ಕಳ್ಳಣಿಗೆ ಚಿಕ್ಕ ಮಕ್ಕಳನ್ನ ಕಳ್ಳಣಿಗೆ ಮಾಡಿಕೊಂಡು ಬೇರೆ ಬೇರೆ ಒಂದು ರೀತಿಯಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅದೊಂದು ವಾತಾವರಣಕ್ಕೆ ಸೃಷ್ಟಿಯಾಗಿದ್ದಕ್ಕೆ ಜನ ಎಲ್ಲ ಭಯಭೀತರಾಗಿ ಎಲ್ಲ ಗ್ರಾಮಸ್ಥರು ಆಮೇಲೆ ಎಲ್ಲ ಹಿರಿಯರು ಹೆಣ್ಮಕ್ಕಳು ಅವರೆಲ್ಲ ಹುಡುಗರು ಅವರೆಲ್ಲ ಕುಂತ್ಕೊಂಡು ಏನೋ ಒಂದು ರೀತಿಯಲ್ಲಿ ಇವ್ರು ನೋಡಿದ್ರೆ ಆ ಥರ ಆಗಿದ್ದಾರೆ ಅಂತ ಭಯಭೀತರಾಗಿ ಇವರೆಲ್ಲ ದಟ್ಟಣೆ ಜನಸಾಮಾನ್ಯದಲ್ಲಿ ಕೂಡಿ ಹಾಕೋದು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಆದರೆ ಅದೆಲ್ಲ ಗೊತ್ತಾಗಿದ್ದ ತಕ್ಷಣ ನಾವು ಆ ಜಾಗಕ್ಕೆ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಅವರೆಲ್ಲರನ್ನ ಶಾಂತ ರೀತಿಯಲ್ಲಿ ಹೇಳಿ ನಾವು ಹೇಳಿದ್ದೀವಿ, ಅವ್ರ ಗುರುಗಳಿದ್ದಾರೆ, ಅವ್ರನ್ನ ಏನೇ ಇದ್ರೂ ಅವ್ರು ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಅವ್ರನ್ನ ಕಾನೂನು ಪ್ರಕಾರ ಒಪ್ಪಿಸಿ ಯಾರು ಕೂಡ ಅವ್ರನ್ನ ಏನು ಬೇರೆ ಭೇದ ಭಾವನೆಯಿಂದ ನೋಡಬಾರ್ದು ಮತ್ತು ಯಾರು ಕಾನೂನು ಕೈಗೆತ್ತಿಕೊಳ್ಬಾರ್ದು ಅಂತೇಳಿ ಇಮಿಡಿಯೇಟಾಗಿ ಅವ್ರನ್ನ ಸುರಕ್ಷಿತವಾಗಿ ಗ್ರಾಮ ಪಂಚಾಯತಿ ಕರ್ಕೊಂಡೋಗಿದ್ದೀವಿ. ಕರ್ಕೊಂಡೋಗ್ಬಿಟ್ಟು ಕೂರಿಸ್ಬಿಟ್ಟು ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.